ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಾಂಪಲ್ ಮತ್ತು ಡೆಫಿನೇಷನ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ರಿ. ಆ ಒಂದು ವಿಡಿಯೋಗಳನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದು ಎಕ್ಸಸೈಸ್ 4.1 ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆ 2ರಷ್ಟಿದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಹಿಂಟನ್ನು ಕೊಟ್ಟಿದ್ದಾರೆ. ಒಂದು ನೋಟ್ ಪುಸ್ತಕದ ಬೆಲೆ ಎಕ್ಸ್ ಆಗಿರಲಿ ಮತ್ತು ಒಂದು ಪೆನ್ನಿನ ಬೆಲೆ ವಾಯ್ ಆಗಿರಲಿ. ಹಾಗಾದರೆ ಇಲ್ಲಿ ಒಂದು ನೋಟ್ ಪುಸ್ತಕದ ಬೆಲೆಯು ಪೆನ್ನಿನ ಬೆಲೆಯ 2ರಷ್ಟಿದೆ ಅಂದಾಗ ನಾವು ಏನಂತ ಬರಿಬೇಕು? ನೋಟ್ ಪುಸ್ತಕದ ಬೆಲೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ, ಪೆನ್ನಿನ ಬೆಲೆ ವಾಯ್ ಅಂತ ತಿಳ್ಕೊಳ್ಳೋಣ. ಎಷ್ಟಿದೆ? 2y ಅಂತಿದೆ, ಈಕ್ವಲ್ಸ್ ಟು 0 ಅಂದಾಗ ಎಕ್ಸ್ ಇಸ್ ಈಕ್ವಲ್ ಟು 2y ಅಂತ ಬರುತ್ತೆ. ಸೊ ಈ ನೋಟ್ ಪುಸ್ತಕದ ಬೆಲೆ ಈ ನೋಟ್ ಪುಸ್ತಕದ ಬೆಲೆ ಏನಿದೆ? ಪೆನ್ನಿನ ಬೆಲೆ 2ರಷ್ಟಿದೆ. ಹಾಗಾಗಿ ಎಕ್ಸ್ ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಕ್ಸ್ ಡಬಲ್ ಆಗುತ್ತೆ. ಹಾಗಾಗಿ ಪೆನ್ ಅಂದರೆ ಎಕ್ಸು 2y. ಹಾಗಾಗಿ ಎಕ್ಸ್ ಈಕ್ವಲ್ ಟು 2y ಅಂದರೆ ಎಕ್ಸ್ ಮೈನಸ್ 2y ಈಕ್ವಲ್ ಟು 0 ಅಂತ ಬರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 0 ಅಂತ ಆಗಿರುತ್ತೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿ ಬರೆಯಿರಿ. ಪ್ರತಿಯೊಂದು ಸಂದರ್ಭದಲ್ಲೂ ಎ ಬಿ ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ. ಮೊದಲನೇ ಪ್ರಶ್ನೆ, 2x ಪ್ಲಸ್ 3y ಈಕ್ವಲ್ಸ್ ಟು 9.35 ಮೇಲೆ ಬಾರ್ ಅಂತ ಇದೆ. ಈ ಬಾರ್ ಏನು ಗೊತ್ತಾ? 5 ಅನಂತದವರೆಗೆ ರಿಪೀಟ್ ಆಗುತ್ತದೆ ಅನ್ನುವಂಥದ್ದು ಅರ್ಥ ಆಗಿದೆ. ಸೊ ಈ ಒಂದು ಇಕ್ವೇಷನನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆಯುವುದನ್ನು 2x ಪ್ಲಸ್ 3y ಈಕ್ವಲ್ಸ್ ಟು 9.35 ಅಂತ ಇದೆ. ಇದನ್ನು ಈ ಒಂದು ರೂಪದಲ್ಲಿ ಬರೆಯೋದಾದರೆ 2x ಪ್ಲಸ್ 3y ಮೈನಸ್ 9.35 ಅಂತ ಬರುತ್ತೆ, ಈಕ್ವಲ್ಸ್ ಟು 0 ಅಂತ ಬರೀಬೇಕು. ಎ ಅಂದರೆ 2 ಇರುತ್ತೆ, ಬಿ ಅಂದರೆ 3 ಆಗುತ್ತೆ, ಸಿ ಅಂದರೆ 9.35 ಅಂತ ಬರುತ್ತೆ. ಎರಡನೇ ಪ್ರಶ್ನೆ, ಎಕ್ಸ್ ಮೈನಸ್ ವೈ ಬೈ 5 ಮೈನಸ್ 10 ಈಕ್ವಲ್ ಟು 0 ಅಂತ ಇದೆ. ಇದರ ಎ ಬೆಲೆ 1 ಇರುತ್ತೆ, ಎಕ್ಸ್ ಹಿಂದ್ಗಡೆ ಎಕ್ಸ್ನ ಸಹಗುಣಕ 1 ಇದೆ, ಅದಕ್ಕಾಗಿ ಎನ ಬೆಲೆ 1, ವೈ ಅಂದರೆ 1/5 ಮೈನಸ್ 1/5, ಸಿ ಅಂದರೆ ಮೈನಸ್ 10 ಆಗಿರುತ್ತೆ. ಮೂರನೇ ಪ್ರಶ್ನೆ, ಮೈನಸ್ 2x ಪ್ಲಸ್ 3y ಈಕ್ವಲ್ಸ್ ಟು 0. ಎ ಅಂದರೆ ಮೈನಸ್ 2, ಬಿ ಅಂದರೆ 3, ಇದು ಮೈನಸ್ 6 ಆಗುತ್ತೆ, ಈಕ್ವಲ್ ಟು 0 ಅಂದಾಗ ಸಿದ ಬೆಲೆ ಮೈನಸ್ 6 ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಎಕ್ಸ್ ಈಕ್ವಲ್ ಟು 3y ಅಂತ ಇದೆ. ಇದನ್ನು ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದಾಗ ಎಕ್ಸ್ ಮೈನಸ್ 3y ಈಕ್ವಲ್ ಟು 0. ಎ ಬೆಲೆ ಏನಿದೆ? ಎಕ್ಸ್ನ ಸಹಗುಣಕ 1 ಇರುತ್ತೆ, ಬಿನ ಬೆಲೆ ಮೈನಸ್ 3 ಆಗುತ್ತೆ, ಸಿನ ಬೆಲೆ 0 ಆಗಿರುತ್ತೆ. ನೆಕ್ಸ್ಟ್ 2x ಈಕ್ವಲ್ ಟು ಮೈನಸ್ 5y ಅಂತ ಅಂದಾಗ 2x ಇದು ಮೈನಸ್ ಇದೆ, ಬಲಗಡೆ ಬಂದಾಗ ಪ್ಲಸ್ ಆಗುತ್ತೆ. 2x ಪ್ಲಸ್ 5y ಈಕ್ವಲ್ ಟು 0 ಅಂದಾಗ ಎ ಈಕ್ವಲ್ಸ್ ಟು 2, ಬಿ ಈಕ್ವಲ್ಸ್ ಟು 5 ಆಗುತ್ತೆ, ಸಿ ಈಕ್ವಲ್ ಟು 0. ಓಕೆ, 2x ಪ್ಲಸ್ 2 ಈಕ್ವಲ್ ಟು 0 ಅಂದಾಗ ಇಲ್ಲಿ ಎದ ಬೆಲೆ 3 ಇದೆ, y ಟರ್ಮ್ ಇಲ್ಲಿ y ಚರಾಕ್ಷರ ಇಲ್ಲ, ಅದಕ್ಕಾಗಿ ಬಿ ಈಕ್ವಲ್ಸ್ ಟು 0, ಸಿ ಈಕ್ವಲ್ಸ್ ಟು 2 ಅಂತ ಆಗುತ್ತೆ. ನೆಕ್ಸ್ಟ್ y ಮೈನಸ್ 2 ಈಕ್ವಲ್ ಟು 0 ಅಂದಾಗ ಇಲ್ಲಿ ಎಕ್ಸ್ ಬೆಲೆ ಇಲ್ಲ, ಅದಕ್ಕಾಗಿ ಎಕ್ಸ್ ಈಕ್ವಲ್ ಟು 0, ಬಿ ಈಕ್ವಲ್ಸ್ ಟು ಎ ಈಕ್ವಲ್ಸ್ ಟು 0 ಆದಾಗ ಬಿ ಈಕ್ವಲ್ಸ್ ಟು 1 ಆಗುತ್ತೆ, ಇಲ್ಲಿ ಸಿ ಈಕ್ವಲ್ಸ್ ಟು ಮೈನಸ್ 2 ಇದೆ. ನೆಕ್ಸ್ಟ್ 5 ಈಕ್ವಲ್ ಟು 2x ಅಂತ ಇದೆ. 2x ಇದು ಈ ಕಡೆ ಬಂದಾಗ 2x ಮೈನಸ್ 5 ಅಂತ ಆಗುತ್ತೆ. ಇಲ್ಲಿ ಎದ ಬೆಲೆ 2 ಇದೆ, ಬಿದ ಬೆಲೆ 0 ಆಗಿರುತ್ತೆ, ಸಿದ ಬೆಲೆ ಮೈನಸ್ 5 ಅಂತ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸ್ನಲ್ಲಿ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಬಗ್ಗೆ ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ಕೂಡ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರಗಳು. ಒಂದು ಚರಾಕ್ಷರವನ್ನು ಹೊಂದಿರುವಂತಹ ರೇಖಾತ್ಮಕ ಸಮೀಕರಣಕ್ಕೂ ಕೇವಲ ಒಂದೇ ಒಂದು ಅನನ್ಯ ಪರಿಹಾರ ಇರುತ್ತದೆ ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದಾಗೆ ಎಷ್ಟು ಪರಿಹಾರಗಳಿರ್ತವೆ ಅಂತ ನಾವು ಈ ಒಂದು ಮುಂದುವರೆದ ಪಾಠಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ನಾವು ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಕ್ಕೆ ಒಂದೇ ಒಂದು ಪರಿಹಾರ ಇದ್ದರೆ ಇಲ್ಲಿ
ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಎರಡು ಅಂದರೆ ಎರಡಕ್ಕಿಂತ ಹೆಚ್ಚು ಅನಂತ ಪರಿಹಾರಗಳು ಇರ್ತವೆ. ಯಾವ ರೀತಿಯಾಗಿ ಅಂತ ನಾವೀಗ ಡಿಸ್ಕಸ್ ನೋಡ್ತಾ ಹೋಗೋಣ. ಇವಾಗ 2x + 3y + 3y = 12 ಎಂದ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇರುತ್ತೆ. ಇವುಗಳ ಒಂದು ಪರಿಹಾರವನ್ನು ನೋಡ್ತಾ ಹೋದರೆ x = 3 y = 2 ಅಂತ ನಾವು ಪರಿಹಾರವನ್ನು ತೆಗೆದುಕೋತೀವಿ. ಆವಾಗ ಏನು ಬರುತ್ತೆ ಅಂದರೆ 12 ಎನ್ನುವಂಥದ್ದು ಬರುತ್ತೆ. ಹಾಗಾದರೆ ಈ ಒಂದು ಪರಿಹಾರವನ್ನು ಮೊದಲು x ಬೆಲೆಗೆ ನಂತರ y ಬೆಲೆಯನ್ನು ನಾವು ಇರುವಂತೆ ಆದೇಶಿಸಿದಾಗ ಅವಾಗ x = 3 ಆದರೆ y = 2 ಅಂತ ಏನು ಬರಿತೀವಿ, ಇವಕ್ಕೆ ನಾವು ಏನಂತ ಕರಿತೀವಿ, ಅನಿತ ಯುಗ್ಮ ಅಂತ ಹೇಳಿ ಕರಿತೀವಿ ಅಥವಾ ಅಗಣಿತ ಯುಗ್ಮ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ 0, 4 ಕೂಡ ಈ ಒಂದು ಸಮೀಕರಣಕ್ಕೆ ಪರಿಹಾರಗಳು ಆಗಿರ್ತವೆ. ಅಥವಾ 1, 4 ಎನ್ನುವಂಥದ್ದು ಕೂಡ ಇದು ಪರಿಹಾರ ಆಗೋದಿಲ್ಲ. ಯಾಕಂದರೆ x = 1 y = 4 ಅಂತ ನಾವು ಆದೇಶ ಮಾಡಿದಾಗ ಅಲ್ಲಿ 14 ಬರುತ್ತೆ. ಯಾವ x ಮತ್ತು yಗಳ ಬೆಲೆಯನ್ನು ಆದೇಶಿಸಿದಾಗ =12 ಅಂತ ಬರುತ್ತೆ. ಅವುಗಳು ಏನಾಗಿರ್ತವೆ ಅಂದರೆ ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಏನಾಗಿರ್ತವೆ ಅಂದರೆ ಪರಿಹಾರಗಳು ಇರ್ತವೆ. ಹಾಗಾದರೆ 2x + 3y = 12 ಅಂತ ಅಂದರೆ ಕನಿಷ್ಠ ಎರಡು ಪರಿಹಾರಗಳನ್ನು ಹೊಂದಿರುತ್ತೆ. ಅವುಗಳು ಯಾವಪ್ಪ ಅಂದರೆ 3, 2 ಮತ್ತು 0, 4 ಎನ್ನುವಂಥವು ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತಾ ನೋಡಿದಾಗ ಉದಾಹರಣೆ 3 x + 2y = 6 ಅಂತ ಒಂದು ಸಮೀಕರಣ ಇದೆ. ಇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಆಗಿದೆ. ಹಾಗಾದರೆ ಇವುಗಳಿಗೆ 4 ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಓಕೆ, ಇವಾಗ ನಾವು ಸಾಲ್ವ್ ಮಾಡಿ ನೋಡೋದಾದರೆ ಇದನ್ನು ಪರಿಶೀಲನೆ ಮಾಡಿದಾಗ x = 2 y = 2 ಅಂತ ನಾವು ಇಲ್ಲಿ ಅಪ್ಲೈ ಮಾಡಿದಾಗ =6 ಬರಬೇಕು. ನೋಡಿ, ಇದು 2 + 2 × 3 2 × 2 4 ಆಗುತ್ತೆ. 4 + 2 6 ಆಗುತ್ತೆ. ಹಾಗಾಗಿ x = 2 y = 2 ಅಂದಾಗ ಇದಕ್ಕೆ ಪರಿಹಾರ ಆಗತ್ತೆ. ಸೊ ಇದನ್ನು ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿದಾಗ 6 ಅಂತ ಬರುತ್ತೆ. ಇವಾಗ x = 0 ಅಂತ ಅಪ್ಲೈ ಮಾಡಿ ಆವಾಗ ಏನಾಗುತ್ತೆ, x = 0 ಅಂದಾಗ y = ಏನು ಬರಬೇಕು, 3 ಬರಬೇಕು. 3 × 2 6 ಆಗುತ್ತೆ. 6 = 6 ಅಂದಾಗ 0, 6 ಎನ್ನುವಂಥವು ಇನ್ನೊಂದು 0, 3 ಎನ್ನುವಂಥದ್ದು ಇನ್ನೊಂದು ಪರಿಹಾರ ಸಿಗತ್ತೆ. ಸೊ ನೆಕ್ಸ್ಟ್ ನಾವು ಸಾಲ್ವ್ ಮಾಡ್ತಾ ನೋಡಿದಾಗ ಅದೇ ರೀತಿಯಾಗಿ y = 0 ತೆಗೆದುಕೊಂಡಾಗ x = ಏನು ತಗೋಬೇಕು, 6 ಅಂತ ತೆಗೆದುಕೋಬೇಕು. ಆವಾಗ 6 = 6 ಅಂದಾಗ ಇಲ್ಲಿ ಇನ್ನೊಂದು ಪರಿಹಾರ ಸಿಗುತ್ತೆ. ಯಾವುದು ಅಂತ ನೋಡಿ, x = 6 ಆದರೆ y = 0 ತೆಗೆದುಕೊಳ್ಬೇಕಾದ್ರೆ ಇಲ್ಲಿ 3 ಪರಿಹಾರಗಳು ನಮಗೆ ಸಿಕ್ಕವು. ನೆಕ್ಸ್ಟ್ ಏನಂತ ತೆಗೆದುಕೋಬೇಕು ಅಂದರೆ ನಾವು ನೋಡಿದಾಗ x = 4 ಅಂತ ತೆಗೆದುಕೊಳ್ಳಿ. ಆವಾಗ ಏನಾಗುತ್ತೆ, y = 1 ಅಂತ ತೆಗೆದುಕೊಂಡ್ರೆ x = 4 ಅಂತ ತೆಗೆದುಕೊಂಡ್ರೆ ಅಲ್ಲಿ ಇನ್ನೊಂದು ಪರಿಹಾರ ನಮಗೆ ಸಿಗತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಈ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಎರಡು ಅಂದರೆ xy ಅಂದರೆ x = 2 x = y = 2. ನೆಕ್ಸ್ಟ್ ಇನ್ನೊಂದು 0, 3, ಇನ್ನೊಂದು 6, 0, ನೆಕ್ಸ್ಟ್ 4, 1 ಅಂತ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ 4 ಪರಿಹಾರಗಳನ್ನು ನಾವು ಈ ರೀತಿಯಾಗಿ ಕಂಡುಹಿಡ್ಕೊಂಡ್ವಿ. ಸೊ ನಾವು LHS = RHS ಅಂದರೆ ಬಲಭಾಗ ಮತ್ತು ಎಡಭಾಗ ಎರಡು ಸಮನಾಗಿ ಬರುವಂತೆ ಯಾವುದಾದ್ರೂ ನಂಬರನ್ನು ಅಪ್ಲೈ ಮಾಡಿ ನಾವು ಈ ರೀತಿಯಾಗಿ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಉದಾಹರಣೆ 4, ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ಎರಡೆರಡು ಪರಿಹಾರಗಳನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ 4x + 3y = 12 ಅಂತ ಇದೆ. ಎರಡನೇದು 2x + 5y = 0 ಅಂತ ಇದೆ. ಮೂರನೇದು 3y + 4 = 0 ಅಂತ ಇದೆ. ಇವುಗಳಿಗೆ ಪ್ರತಿಯೊಂದಕ್ಕೂ ಎರಡೆರಡು ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮೊದಲನೇದಾಗಿ ಒಂದು ಪರಿಹಾರಗಳನ್ನು ನೋಡ್ತಾ ಹೋದಾಗ x = 0 ಅಂತ ನಾವು ತೆಗೆದುಕೊಂಡಾಗ ಅವಾಗೇನಾಗುತ್ತೆ, 3y = 12 ಅಂತ ಆಗುತ್ತೆ. ಹಾಗಾದರೆ yಗೆ ಯಾವ ಬೆಲೆಯನ್ನು ಹಾಕಿದಾಗ 12 ಆಗುತ್ತೆ, y = 4 ಅಂತ ಹಾಕಿದಾಗ 4 × 3 12 ಆಗುತ್ತೆ. ಓಕೆ, ಹಾಗಾದರೆ ಸಮೀಕರಣದ ಒಂದು ಪರಿಹಾರ 0, 4 ಆಗುತ್ತೆ. ಅದೇ ರೀತಿಯಾಗಿ y = 0 ಅಂತ ತೆಗೆದುಕೊಂಡಾಗ x = 3 ಅಂತ ತೆಗೆದುಕೋಬೇಕಾಗತ್ತೆ. ಹಾಗಾಗಿ 0, 3, 0 ಎನ್ನುವಂಥದ್ದು ಕೂಡ ಇನ್ನೊಂದು ಪರಿಹಾರ ಆಗತ್ತೆ. ನೆಕ್ಸ್ಟ್ ಎರಡನೇದು x = 0 ಅಂತ ತೆಗೆದುಕೊಂಡಾಗ ಏನಂತ ಇದೆ, ಎರಡನೇ ಸಮೀಕರಣ 2x + 5y = 0 ಅಂತ ಇದೆ. x = 0 ಅಂತ ತೆಗೆದುಕೊಂಡಾಗ 5y = 0 ಅಂತ ನಮಗೆ ಸಿಗುತ್ತೆ. ಆವಾಗ y = ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ಒಂದು ಪರಿಹಾರ 0, 0 ಆಗುತ್ತೆ. ಈ ಒಂದು ದತ್ತ ಸಮೀಕರಣದ ಒಂದು ಪರಿಹಾರನ ನಾವು y = 0 ಅಂತ ತೆಗೆದುಕೊಂಡಾಗ ಅಲ್ಲಿ
ಪುನಃ ನೆಕ್ಸ್ಟ್ ಎಕ್ಸ್ ಇಕ್ವಲ್ ಟು 0 ಅಂತಲೇ ಸಿಗತ್ತೆ. ಹಾಗಾಗಿ ನಾವು ಎಕ್ಸ್ ಇಕ್ವಲ್ ಟು 1 ಅಂತ ತೆಗೆದುಕೊಂಡಾಗ y ಈಕ್ವಲ್ಸ್ ಟು -2/5 ಅಂತ ಸಿಗತ್ತೆ. ಹಾಗಾಗಿ ಇಲ್ಲಿ ಒಂದು ಸಮೀಕರಣ 0 0 ಅಂತ ಆದರೆ ಇನ್ನೊಂದು ಸಮೀಕರಣ 1 -2/5 ಅಂತ ನಮಗೆ ಪರಿಹಾರ ಸಿಗತ್ತೆ. ಓಕೆ, ಮೂರನೇ ಒಂದು ಪರಿಹಾರವನ್ನು ನೋಡ್ತಾ ಹೋದಾಗ 3y + 4 = 0 ಅಂತ ಇದೆ. ಇಲ್ಲಿ ನಾವು ಎಕ್ಸ್ ಇಕ್ವಲ್ ಟು ಇಲ್ಲಿ 3y + 4 ಅಂತ ಇದೆ. ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಆಲ್ರೆಡಿ 0 ಅಂತ ಇದೆ. ಹಾಗಾಗಿ 0 × x + 3y + 4 = 0 ಅಂತ ಸಮೀಕರಣ ಬರುತ್ತೆ. ಇಲ್ಲಿ ಎಕ್ಸ್ ಯಾವುದೇ ಬೆಲೆಗೂ y ಈಕ್ವಲ್ಸ್ ಟು -4/3 ಅಂತ ಬರುತ್ತೆ. ಹಾಗಾಗಿ ಇಲ್ಲಿ 2 ಪರಿಹಾರಗಳನ್ನು ನಾವು ಯಾವ ರೀತಿಯಾಗಿ ನೋಡೋದಾದರೆ, ಆಲ್ರೆಡಿ ಎಕ್ಸ್ 0 ಇದೆ, ಎಕ್ಸ್ 0 ಇದ್ದಾಗ -4/3 ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಕ್ವಲ್ ಟು 1 ಅಂತ ನಾವು ಅಪ್ಲೈ ಮಾಡಿದಾಗ -4/3 ಅಂತ ಬರುತ್ತೆ. ಎಕ್ಸ್ ಯಾವುದೇ ಒಂದು ಬೆಲೆಗೆ yದ ಪರಿಹಾರ ಏನಾಗಿರುತ್ತೆ -4/3 ಅಂತ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಅಭ್ಯಾಸ 4.2 ಅನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.